ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಶರತ್ ಆರ್, ಕನ್ನಡ ಭಾಷಾ ಶಿಕ್ಷಕ, ಶ್ರೀ ತರಳಬಾಳು ಜಗದ್ಗುರು ಪ್ರೌಢಶಾಲೆ ಅನುಭವ ಮಂಟಪ, ದಾವಣಗೆರೆ. ವಿದ್ಯಾರ್ಥಿಗಳೇ, 9ನೇ ತರಗತಿ ಗದ್ಯ ಪಾಠದ ಒಂದು ಗದ್ಯವನ್ನ ಇವತ್ತು ನಾವು ಕಲಿಯೋಣ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ನಾವು ಕಲಿಯುವ ಅಂಶಗಳಿಗಿಂತ ಮುಂಚಿತವಾಗಿ ನಾವು ಒಂದಷ್ಟು ವಿಷಯವನ್ನ ಪುನರ್ಮನನ ಮಾಡೋಣ ಮಕ್ಕಳೇ. ಏನದು ಮಕ್ಕಳೇ? ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳನ್ನ ಕಾಣ್ತಾ ಹೋಗ್ತೇವೆ. ನಾವು ಈಗಾಗಲೇ ಸಾಹಿತ್ಯದ ಪ್ರಕಾರಗಳನ್ನ ಅಭ್ಯಸಿಸ್ತಾ ಹೋಗ್ತಾ ಇರೋದನ್ನ ಗಮನಿಸ್ತಾ ಹೋದ್ರೆ ನಾವು ಸಣ್ಣ ಕಥಾವಸ್ತುವನ್ನ ಕಲ್ತ್ವಿ, ಪ್ರವಾಸ ಸಾಹಿತ್ಯವನ್ನ ಕಲ್ತ್ವಿ, ಹಾಗೇನೆ ಆಧುನಿಕ ಸಾಹಿತ್ಯ ಪ್ರಕಾರಗಳನ್ನ ಕಲ್ತಿದ್ದೇವೆ, ದಲಿತ ಬಂಡಾಯ ಸಾಹಿತ್ಯವನ್ನ ಕಲ್ತಿದ್ದೇವೆ. ಅದೇ ತೆರನಾಗಿ ಕಾದಂಬರಿ ಸಾಹಿತ್ಯ ಅನ್ನೋದು ಕೂಡ ಒಂದು ಮಕ್ಕಳು. ಇಂತಹ ವಿಶಿಷ್ಟ ಪ್ರಕಾರದ ಕಾದಂಬರಿ ಸಾಹಿತ್ಯವನ್ನ ನಾವು ಇವತ್ತಿನ ಅವಧಿಯಲ್ಲಿ ಕಲಿತಾ ಹೋಗ್ತೇವೆ. ನೋಡಿ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಕಲಿಯುವಂತಹ ಅಂಶಗಳ ಪಟ್ಟಿ ಈ ರೀತಿ ಇದೆ. ನಾವು ಇವತ್ತು ಕಾದಂಬರಿಯ ಬಗ್ಗೆ ತಿಳ್ಕೊಳ್ತೇವೆ, ಲೇಖಕರ ಪರಿಚಯವನ್ನ ಮಾಡಿಕೊಳ್ತೇವೆ, ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನ ಪರಿಚಯಿಸಿಕೊಳ್ತೇವೆ. ಇನ್ನ ಹೊಯ್ಸಳ ಮತ್ತು ಚೋಳರ ನಡುವೆ ನಡೆದ ಯುದ್ಧದ ಬಗೆಗೆ ಒಂದು ಸನ್ನಿವೇಶವನ್ನ ಅರ್ಥೈಸಿಕೊಳ್ತೇವೆ. ವಿಷ್ಣುವರ್ಧನನ ಉತ್ತಮ ಗುಣಗಳನ್ನ, ನಾಯಕತ್ವದ ಗುಣಗಳನ್ನ ಇಲ್ಲಿ ಅರ್ಥೈಸಿಕೊಳ್ತೇವೆ. ಇದಿಷ್ಟು ಇವತ್ತಿನ ಪಾಠದಲ್ಲಿ ನಾವು ಕಲಿಯುವಂತಹ ಅಂಶಗಳು ಮಕ್ಕಳು. ಇದಕ್ಕಿಂತ ಮುಂಚಿತವಾಗಿ ಮೊದಲನೇ ಅಂಶವನ್ನು ನಾವು ತೆಗೆದುಕೊಳ್ಳೋದಾದ್ರೆ ಕಾದಂಬರಿ ಸಾಹಿತ್ಯದ ವಿಶೇಷತೆಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾದಂಬರಿ ಅಂದ್ರೆ ಏನು ಮಕ್ಕಳೇ? ಕಾದಂಬರಿ ಅನ್ನೋದು ಒಂದು ಕಥಾ ಸಾಹಿತ್ಯ. ನೀವು ಕಥೆಗಳನ್ನ ಕೇಳಿದ್ದೀರಿ, ಸಣ್ಣ ಸಣ್ಣ ಕಥೆಗಳನ್ನ ಕೇಳಿದ್ದೀರಿ. ಆದ್ರೆ ಈ ಸಣ್ಣ ಕಥೆಗಳ ವಿಸ್ತೃತ ರೂಪವೇ ಕಾದಂಬರಿ ಮಕ್ಕಳೇ. ಕಥೆಗಳು ಸಂಕ್ಷಿಪ್ತವಾಗಿ ಯಾವುದೋ ಒಂದು ವಿಷಯವನ್ನ ಆಧಾರಿತವಾಗಿ ಸಂಕ್ಷಿಪ್ತವಾಗಿರುತ್ತೆ. ಆದ್ರೆ ಈ ಕಥೆಯ ವಿವರಣಾತ್ಮಕ ವಿಸ್ತೃತ ರೂಪ ಕಾದಂಬರಿಯದ್ದಾಗಿದೆ ಮಕ್ಕಳೇ. ಈ ಕಾದಂಬರಿಗಳು ಒಂದೇ ಒಂದು ಘಟನೆಯನ್ನ ಆಧಾರಿತವಾಗಿ ಸಂಕ್ಷಿಪ್ತವಾಗಿ ವಿವರಿಸುತ್ತೆ. ಆದ್ರೆ ಕಾದಂಬರಿಗಳೇನಾಗುತ್ತೆ, ಒಂದು ಸನ್ನಿವೇಶ, ಒಂದು ಘಟನೆಯನ್ನ ವಿವರವಾದ ಕಥೆಯ ಮೂಲಕವಾಗಿ ವಿವರಿಸುತ್ತೆ. ಇದು ಸಾಮಾಜಿಕ, ಸಾಂಸ್ಕೃತಿಕ, ಐತಿಹಾಸಿಕ ಅಂಶಗಳನ್ನು ಒಳಗೊಂಡು ಓದುಗನನ್ನ ಆಕರ್ಷಿಸುವಂತಹ ಒಂದು ಮಾಧ್ಯಮ, ವಿಶೇಷ ಸಾಹಿತ್ಯ ಕಾದಂಬರಿ. ಇಂತಹ ಕಾದಂಬರಿಗಳು ಕನ್ನಡ ಸಾಹಿತ್ಯದ ಪ್ರಕಾರಗಳಲ್ಲಿ ಈ ಕಾದಂಬರಿ ಸಾಹಿತ್ಯ ಅನ್ನೋದು ಮನೋರಂಜನೆಯ ಸಾಧನ ಮಕ್ಕಳೇ. ಇದು ಬದುಕಿನ ಮಹಾಕಾವ್ಯ, ಬದುಕಿನ ಚಿತ್ರಣವನ್ನ ಕಟ್ಟಿಕೊಡುವಂತಹ, ಬದುಕಿನ ರಹಸ್ಯವನ್ನ ತೋರಿಸುವಂತಹ ಒಂದು ವಿಶೇಷ ಸಾಹಿತ್ಯ ಪ್ರಕಾರ ಕಾದಂಬರಿ. ಇಂತಹ ಕಾದಂಬರಿಯಲ್ಲಿ ಹಲವಾರು ಪ್ರಕಾರಗಳನ್ನ ಕಾಣ್ತೇವೆ, ವಿಧಗಳನ್ನ ಕಾಣ್ತೇವೆ ಮಕ್ಕಳೇ. ಯಾವ್ಯಾವುದವು? ಬಹಳಷ್ಟು ವಿಧಗಳನ್ನ ನಾವು ನೋಡ್ತೇವೆ. ಪ್ರಮುಖವಾಗಿ ಗಮನಿಸೋದಾದ್ರೆ ಐತಿಹಾಸಿಕ ಕಾದಂಬರಿ, ಪತ್ತೇದಾರಿ ಕಾದಂಬರಿ, ಸಾಮಾಜಿಕ ಕಾದಂಬರಿ, ಕೌಟುಂಬಿಕ ಕಾದಂಬರಿ, ವೈಚಾರಿಕ ಕಾದಂಬರಿಗಳು, ಹೀಗೆ ಕಾದಂಬರಿಯಲ್ಲಿ ಅನೇಕ ಪ್ರಕಾರಗಳನ್ನ ಕಾಣ್ತೇವೆ ಮಕ್ಕಳೇ. ಇಲ್ಲಿ ಐತಿಹಾಸಿಕ ಕಾದಂಬರಿ ಅಂದ್ರೆ ಇತಿಹಾಸದ ಒಂದು ಘಟನೆಯನ್ನ, ಇತಿಹಾಸ ಅಂದ್ರೆ ದಾಖಲೆ ಮಕ್ಕಳೇ, ದಾಖಲೆಗಳಿಗೆ ಅನುಗುಣವಾಗಿ ಇತಿಹಾಸದ ಯಾವುದೋ ಒಂದು ಘಟನೆಯನ್ನ ಆಧಾರಿತವಾಗಿ ಮನಸ್ಸಿಗೆ ಮನೋರಂಜನೆಯನ್ನ ನೀಡುವಂತಹ ಒಂದು ವಿಶೇಷ ಸಾಹಿತ್ಯ ಐತಿಹಾಸಿಕ ಕಾದಂಬರಿಯದ್ದಾಗಿದೆ. ಇದಲ್ಲದೆ ಸಾಮಾಜಿಕ ಕಾದಂಬರಿ ಅಂತ ಹೇಳ್ತೀವಿ ಮಕ್ಕಳೇ. ಸಮಾಜ, ಊರು, ಕೇರಿ, ಅಲ್ಲಿಯ ಜನ, ಅಲ್ಲಿನ ನಡವಳಿಕೆಯನ್ನ ಕುರಿತು ಸೊಗಸಾಗಿ ವಿವರಿಸುತ್ತೆ ಸಾಮಾಜಿಕ ಕಾದಂಬರಿಗಳು. ಇದಲ್ಲದೆ ಪತ್ತೇದಾರಿ ಕಾದಂಬರಿಗಳು ಮಕ್ಕಳೇ, ಮನಸ್ಸನ್ನ ಕೇಂದ್ರೀಕರಿಸಿ ಯಾವುದೋ ಒಂದು ಕಲ್ಪನಾ ಲೋಕಕ್ಕೆ ಕೊಂಡೊಯ್ಯುವಂತಹ ವಿಶೇಷ ಶಕ್ತಿ ಪತ್ತೇದಾರಿ ಕಾದಂಬರಿಗಿದೆ. ಇನ್ನ ವೈಚಾರಿಕ ಕಾದಂಬರಿಗಳು, ವಿಚಾರಗಳನ್ನ ಮಂಡಿಸುವಂತಹ ವಿಶೇಷವಾದ ಕಾದಂಬರಿಗಳು. ಪೌರಾಣಿಕ ಕಾದಂಬರಿಗಳು ಪುರಾಣ ಕಥೆಗಳಿಗೆ ಆಧಾರಿತವಾಗಿರುತ್ತೆ. ಹೀಗೆ ಕಥೆ ಸಾಹಿತ್ಯ ವಿಶೇಷತೆಯನ್ನು ಒಳಗೊಂಡಂತಹದ್ದು ಕಾದಂಬರಿಯ ಲಕ್ಷಣ. ಈ ಕಾದಂಬರಿಗಳು ಓದುಗರನ್ನ
ತಿಳಿವಿನ ಆಳಕ್ಕೆ ಓದುಗನ ಮನಸ್ಸನ್ನ ಕೇಂದ್ರೀಕರಿಸುವಂತಹ ಶಕ್ತಿಯನ್ನ ಹೊಂದಿದೆ ಕಾದಂಬರಿಗಳು. ಸಾಕಷ್ಟು ಕಾದಂಬರಿಗಳು ಇವತ್ತು ಚಲನಚಿತ್ರವಾಗಿಯೂ ಕೂಡ ಹೊರಹೊಮ್ಮಿದವು ಮಕ್ಕಳೇ. ಇಂತಹ ವಿಶೇಷ ಕಾದಂಬರಿಯನ್ನ ಬರೆದಿರುವಂತಹವರನ್ನ ನೋಡ್ತಾ ಹೋದ್ರೆ ಸಾಕಷ್ಟು ಜನರ ಪಟ್ಟಿಯನ್ನ ನಾವು ಮಾಡ್ತಾ ಹೋಗ್ಬಹುದು ಮಕ್ಕಳೇ. ಈ ಪ್ರಮುಖ ಕಾದಂಬರಿಕಾರ ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಗುಲ್ವಾಡಿ ವೆಂಕಟರಾಯರು, ಶಿವರಾಮ ಕಾರಂತರು, ಎಂ.ಕೆ. ಇಂದಿರಾ, ಆನಾ ಕೃಷ್ಣರು, ತಾರಾಸು ಅವರು, ಎಸ್.ಎಲ್. ಭೈರಪ್ಪ ಅವರು, ಚದುರಂಗ, ದೇವನೂರು ಮಹಾದೇವ ಅವರು, ಹಾಗೆಯೇ ಅರವಿಂದ ಮಾಲಗತ್ತಿ, ಗೀತಾ ನಾಗಭೂಷಣ್, ಇತ್ತೀಚೆಗೆ ಬಂದಂತಹ ಕುಂ ವೀರಭದ್ರಪ್ಪ. ಇವರೆಲ್ಲರೂ ಕಾದಂಬರಿ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದವರು. ಪುಟ್ಟಪ್ಪ ಅವರು, ಎಂ.ಎಸ್. ಪುಟ್ಟಣ್ಣ ಅವರು, ಅನುಪಮ ನಿರಂಜನ ಅವರು, ಇವರೆಲ್ಲ ಕಾದಂಬರಿಯನ್ನ ಶ್ರೀಮಂತಿಕೆಗೊಳಿಸಿದಂಥವ್ರು. ಇಂತಹ ಪ್ರಮುಖ ಕಾದಂಬರಿಗಳಲ್ಲಿ ಕನ್ನಡದ ಮೊಟ್ಟ ಮೊದಲ ಕಾದಂಬರಿಯನ್ನು ಬರೆದಂತವರು ಗುಲ್ವಾಡಿ ವೆಂಕಟರಾಯರು. ಇವರ ಇಂದಿರಾಬಾಯಿ ಅನ್ನೋ ಕಾದಂಬರಿ ಬಹಳ ಪ್ರಖ್ಯಾತಿಯನ್ನು ಪಡೆಯಿತು. ತದನಂತರ ಶಿವರಾಮ ಕಾರಂತ, ಎಸ್.ಎಲ್. ಭೈರಪ್ಪನವರ ಕಾದಂಬರಿಗಳಂತೂ ಸಹೃದಯರು ಕಾದು ಕೂತ್ಕೊಂಡಿರ್ತಾರೆ. ಕನ್ನಡ ಆಸಕ್ತರು, ಕನ್ನಡ ಅಭಿಮಾನಿಗಳು ಇನ್ಯಾವ ಕಾದಂಬರಿ ಹೊರಬರಬಹುದು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇರ್ತಾರೆ ಮಕ್ಕಳೇ. ಇಂತಹ ವಿಶೇಷ ಕಾದಂಬರಿ ಪ್ರಕಾರವನ್ನ ನಾವು ನೋಡ್ತಾ ಹೋಗ್ತೇವೆ. ಈ ಕಾದಂಬರಿಕಾರರ ಪಟ್ಟಿಯಲ್ಲಿ ಇನ್ನೊಂದು ಹೆಸರನ್ನು ನಾವು ಸೇರಿಸೋದಾದ್ರೆ ಸಾಸಿ ಮರುಳಯ್ಯನವರು, ಶಾಸಲು ಶಿವರುದ್ರಯ್ಯ ಮರುಳಯ್ಯನವರು. ಇವರು ಕೂಡ ಒಂದು ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ ಮಕ್ಕಳೇ. ಆ ಕಾದಂಬರಿಯ ಹೆಸರು ನಾಟ್ಯ ಮಯೂರಿ. ಈ ನಾಟ್ಯ ಮಯೂರಿ ಎಂಬ ಕಾದಂಬರಿ ಇವತ್ತಿನ ಈ ಪಾಠದ ಕಥಾವಸ್ತು ಮಕ್ಕಳೇ, ಮೂಲ ವಸ್ತು, ಈ ಕಥೆಯ ಮೂಲ ವಸ್ತು. ಯಾಕೆ ಅಂತಂದ್ರೆ ಸಾಶಲು ಶಿವರುದ್ರಯ್ಯ ಮರುಳಯ್ಯ ಅವರು ಬರೆದಿರುವಂತಹ ಈ ನಾಟ್ಯ ಮಯೂರಿ ಎಂಬ ಕಾದಂಬರಿಯಿಂದ ಆಯ್ದ ಗದ್ಯ ಭಾಗವೇ ಪ್ರಜಾನಿಷ್ಠೆ. ಹಾಗಾದ್ರೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ಈ ಪ್ರಜಾನಿಷ್ಠೆ ಪಾಠವನ್ನ ನಾವು ಕಲಿತಾ ಹೋಗ್ತೇವೆ. ಅದರ ಆಶಯ ಏನು ಅನ್ನೋದನ್ನ ನೋಡೋಣ ಮಕ್ಕಳೇ. ವಿದ್ಯಾರ್ಥಿಗಳೇ, ಒಬ್ಬ ರಾಜನಾದವನು ಪ್ರಜೆಗಳನ್ನ ಪಾಲಿಸುವುದು ಆತನ ಧರ್ಮ. ಆದರೆ ಪ್ರಜೆಗಳು ರಾಜನ ಆಜ್ಞೆಯನ್ನ ಅನುಸರಿಸುವುದು ಪ್ರಜಾಧರ್ಮ. ಈ ರಾಜ ಮತ್ತು ಪ್ರಜೆ ಇವೆರಡರ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಆ ಸಾಮ್ರಾಜ್ಯ ವಿನಾಶವನ್ನು ಕಾಣುತ್ತೆ ಮಕ್ಕಳೇ. ಆದರೆ ನಮ್ಮ ಕಥಾವಸ್ತುವಿನಲ್ಲಿ ನಾಯಕನಾಗಿರುವಂತಹ ರಾಜ ವಿಷ್ಣುವರ್ಧನನ ಪ್ರಜೆಗಳು ಬಹಳ ನಿಷ್ಠಾವಂತರು. ರಾಜನಂತೆಯೇ ಪ್ರಜೆಗಳು ರಾಜನ ಮೇಲೆ ಅಭಿಮಾನವನ್ನು ಹೊಂದಿರುವಂತವರು. ಹಾಗಾಗಿ ಹೇಳೋದು ಮಕ್ಕಳೇ, ಯಥಾ ರಾಜ ತಥಾ ಪ್ರಜಾ ಅಂತ. ರಾಜ ಸಮರ್ಥನಾಗಿದ್ರೆ ಪ್ರಜೆಗಳು ವಿಧೇಯರಾಗಿರ್ತಾರೆ. ಇಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾಗಿರುವಂತಹ ವಿಷ್ಣುವರ್ಧನ, ಆತನ ಮಹಾರಾಣಿ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿರ್ತಾರೆ. ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇರ್ತಾರೆ. ಒಮ್ಮೆ ರಾಣಿ ಶಾಂತಲಾದೇವಿ ರಾಜ್ಯವನ್ನ ಸಂಚಾರ ಮಾಡಲಿಕ್ಕೆ ಮಾರು ವೇಷದಲ್ಲಿ ಹೊರಡುತ್ತಾಳೆ. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನ ಕಾಣ್ತಾಳೆ. ನಂತರ ಅಲ್ಲೊಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇರೋದನ್ನ, ಪ್ರಜೆಗಳ ನಡುವೆ ಒಂದು ವಾದ ವಿವಾದ ನಡೀತಿರೋದನ್ನ ಗಮನಿಸಿ ಅದಕ್ಕೆ ಸರಿಯಾದ ನ್ಯಾಯ ತೀರ್ಮಾನವನ್ನು ನೀಡಿ ಪ್ರಜೆಗಳ ಆ ಪ್ರಜಾನಿಷ್ಠೆಯನ್ನ ಗಮನಿಸ್ತಾಳೆ. ಅದೇ ಈ ಪಾಠದ ಕಥಾವಸ್ತು ಮಕ್ಕಳೇ. ಇಂತಹ ನಿಷ್ಠೆ ಎಂಬ ಮೌಲ್ಯವನ್ನ ಒಳಗೊಂಡಂತಹ ಈ ಗದ್ಯದ ಲೇಖಕರಾಗಿರುವಂತಹ ಸ.ಸಿ. ಮರುಳಯ್ಯ ಇವರ ಪರಿಚಯವನ್ನ ಮಾಡಿಕೊಳ್ಳೋಣ ಮಕ್ಕಳೇ. ಎಲ್ಲರೂ ಪುಸ್ತಕವನ್ನ ತೆಗೆದುಕೊಳ್ಳಿ. ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಕ್ರಿಸ್ತಶಕ 1913ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು ಕ್ರಿಸ್ತಶಕ 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಪದವಿಯನ್ನು ಮತ್ತು ಕ್ರಿಸ್ತಶಕ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಕುರಿತ ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಪಡೆದರು. ಕ್ರಿಸ್ತಶಕ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ
ಸೇವೆಯನ್ನು ಸಲ್ಲಿಸಿದರು. ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವಾತಾಪಿ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು ದಿನಾಂಕ 5/2/2016 ವಿಧಿವಶರಾದರು. ಇದು ಇವರ ಪರಿಚಯ ಮಕ್ಕಳೇ. ಈಗ ಒಂದೊಂದೇ ವಿಷಯವನ್ನ ನಾವು ನೋಡ್ಕೊಳ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳೇ, ಸಾ ಶಿ ಮರುಳಯ್ಯ ಇವರ ಪೂರ್ಣ ಹೆಸರು ಸಾಶಲು ಶಿವರುದ್ರಯ್ಯ ಮರುಳಯ್ಯ. ಇವರು 1931ರಲ್ಲಿ ಜನಿಸಿದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಇವರ ಜನನ ಆಯಿತು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸೀತಮ್ಮ. ಇವರು ಸಾಕಷ್ಟು ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದಂತಹ ಇವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಒಂದು ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನ ಪಡೆದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಇದಲ್ಲದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಮಕ್ಕಳು. ಇವರ ಕೃತಿಗಳನ್ನು ನಾವು ಗಮನಿಸೋದಾದ್ರೆ ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯಮಯೂರಿ, ವಿಜಯ ವಾತಾಪಿ ಎಂಬ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇವರು 2016 ಫೆಬ್ರವರಿ 5 ವಿಧಿವಶರಾದರು ಮಕ್ಕಳು. ಇದಿಷ್ಟು ಇವರ ಪರಿಚಯ. ಇವರ ನಾಟ್ಯಮಯೂರಿ ಎಂಬ ಒಂದು ಕೃತಿಯಿಂದ ಆಯ್ದಂತಹ ಗದ್ಯ ಭಾಗ ಯಾವುದು? ಪ್ರಜಾನಿಷ್ಠೆ ಅನ್ನೋ ಪಾಠವನ್ನ ನಾವು ಕಲಿತಾ ಹೋಗೋಣ ಮಕ್ಕಳೇ. ಈಗ ಪಠ್ಯಪುಸ್ತಕವನ್ನ ತೆರೀರಿ, ಗದ್ಯ ಭಾಗವನ್ನ ಓದುವ ಮಕ್ಕಳೇ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ, ಮುಡುಕು ತೊರೆಗಳ ಬಳಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮನನ್ನು ಯುದ್ಧದಲ್ಲಿ ಮಡಿದ. ಅವನು ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧ ಭೂಪಾಲನನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜಯಕಾರ ಹಾಕಿತು. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿಗಳು, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ
ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದರು. ಈ ಪಾಠದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ 4 ಮುಖ್ಯ ಪಾತ್ರಗಳನ್ನು ನಾವು ಗಮನಿಸ್ತೇವೆ. ಮೊದಲನೇದಾಗಿ ನೀವು ಚಿತ್ರವನ್ನು ಗಮನಿಸಿ. ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನ, ಆತನ ನಾಯಕತ್ವದ ಗುಣವನ್ನು ಇವತ್ತಿನ ಅವಧಿಯಲ್ಲಿ ಕಲಿತೇವೆ. ಇನ್ನ ಎರಡನೆಯ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರು ನಾಟ್ಯ ರಾಣಿ ಎಂದು ಹೆಸರಾದ ವಿಷ್ಣುವರ್ಧನನ ಪಟ್ಟದ ಅರಸಿ ಶಾಂತಲಾದೇವಿ. ಇನ್ನ ಎರಡನೇ ಚಿತ್ರಪಟವನ್ನ ನೋಡಿದ್ರಿ. ಮೂರನೇ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಯುವ ರಾಜಕುಮಾರ ಉದಯಾದಿತ್ಯ, ಆತನ ಭಾವಚಿತ್ರವನ್ನ ನಾವು ನೋಡ್ತಾ ಇದ್ದೀವಿ. ಆ ಪಾತ್ರವು ಕೂಡ ಇಲ್ಲಿ ಬರುತ್ತೆ. ಇನ್ನ ಕೊನೆಯದಾಗಿ ಬಹಳ ಮುಖ್ಯವಾದ ಪಾತ್ರ ಕುಲೋತ್ತುಂಗ, ಚೋಳರ ಅರಸನಾದಂತಹ ಕುಲೋತ್ತುಂಗ. ಇದರ ಜೊತೆಗೆ ಇಲ್ಲಿ ಇನ್ನೊಂದಷ್ಟು ಪಾತ್ರಗಳು ಬರ್ತಾ ಹೋಗುತ್ತೆ. ಅಲ್ಲಿನ ಗ್ರಾಮದ ಮುಖಂಡನಾದಂತಹ ಕೇತುಮಲ್ಲ ನಾಯಕನ ಪಾತ್ರ ಬರುತ್ತೆ. ಹಾಗೂ ಈರಣ್ಣ ಮತ್ತು ಬೀರಣ್ಣ ಎಂಬ ಪ್ರಜೆಗಳ ಪಾತ್ರವನ್ನು ಕೂಡ ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಮಕ್ಕಳೇ. ಸಾಮ್ರಾಜ್ಯದ ಪ್ರಗತಿಯನ್ನ ಕಂಡು ಪರರಾಜರ ಕಣ್ಣುಗಳು ಕಿಸುರಾದವು. ನೋಡಿ, ನಿಮಗೆ ಒಂದು ದೇವಾಲಯವನ್ನ ತೋರಿಸ್ತೇನೆ. ಈ ದೇವಾಲಯವನ್ನ ನೋಡಿ ಮಕ್ಕಳೇ, ಬಹಳ ಚಿರಪರಿಚಿತವಾದಂತಹದ್ದು. 2 ಚಿತ್ರಗಳನ್ನ ಗಮನಿಸಿ, 2 ಒಂದೇ ದೇವಾಲಯದ ಚಿತ್ರ. ಇದು ಹೊಯ್ಸಳರ ವಿಷ್ಣುವರ್ಧನನ ಕಾಲದ ದೇವಾಲಯ. ಯಾವುದು ಅಂತ ಹೇಳಬಲ್ಲಿರಾ? ಹೌದು, ಹಳೇಬೀಡಿನ ದೇವಾಲಯ ಮಕ್ಕಳೇ. ಇದು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಎಲ್ಲಿದೆ? ಹಳೇಬೀಡಿನಲ್ಲಿದೆ. ಹಳೇಬೀಡಿನ ಪೂರ್ವ ಕಾಲದ ಹೆಸರೇ ದ್ವಾರ ಸಮುದ್ರ. ಈ ದ್ವಾರ ಸಮುದ್ರವನ್ನ ಹೊಯ್ಸಳ ಅರಸರು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಈ ವಂಶದ ಸ್ಥಾಪಕನಾದಂತಹ ಸ್ಥಳನ ನಂತರದಲ್ಲಿ ಬಂದಂತಹ ರಾಜ ಅಂತಂದ್ರೆ ವಿಷ್ಣುವರ್ಧನ. ವಿಷ್ಣುವರ್ಧನ ರಾಜ ತನ್ನ ಸಾಮ್ರಾಜ್ಯವನ್ನ ಉತ್ತರಕ್ಕೂ ಹಾಗೂ ಈ ಕಡೆ ತಮಿಳುನಾಡಿನ ಕಡೆಗೂ ವಿಸ್ತಾರವಾಗಿ ಬೆಳೆಸಬೇಕು ಅನ್ನೋ ಮಹದಾಸೆಯಿಂದ ತನ್ನ ಸಾಮ್ರಾಜ್ಯವನ್ನು ನಡೆಸ್ತಾ ಇರ್ತಾನೆ. ವಿಷ್ಣುವರ್ಧನ ದೊರೆ ಸಿಂಹಾಸನವನ್ನ ಏರಿದ ನಂತರ ಸಾಮ್ರಾಜ್ಯ ವಿಸ್ತಾರವಾಗಿ ಬೆಳಿಬೇಕು, ಸಾಮ್ರಾಜ್ಯ ಪ್ರಗತಿಯನ್ನ ಕಾಣಬೇಕು ಅಂತ ಹೇಳಿ ಅವನ ಆ ಹುಮ್ಮಸ್ಸನ್ನ ಕಂಡು ಪರರಾಜರ ಕಣ್ಣುಗಳು ಕಿಸರಾಗುತ್ತೆ, ಸ್ವಾರ್ಥ ತುಂಬಿ ಬರುತ್ತೆ. ಅವನು ಆ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಿರುವುದನ್ನು ಗಮನಿಸಿದಂತಹ ಇತರೆ ಸಾಮ್ರಾಜ್ಯದ ಅರಸರು ಅವನ ಮೇಲೆ ಕಣ್ಣಿಡ್ತಾರೆ. ದಿನೇ 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 ರಾಜ ಅಭಿವೃದ್ಧಿಯನ್ನ ಕಾಣ್ತಾ ಇರೋದನ್ನ ಕಂಡು, ಪ್ರವರ್ಧಮಾನಕ್ಕೆ ಬರುತ್ತಿರೋದನ್ನ ಕಂಡು ವಿಷ್ಣುವರ್ಧನ ದೊರೆಯನ್ನ ಹಿಮ್ಮೆಟ್ಟಿಸಬೇಕು, ಅವನು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡದ ಹಾಗೆ ಮಾಡಬೇಕು, ಅವನ ಸಾಮ್ರಾಜ್ಯವನ್ನು ತಾವು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಅಕ್ಕಪಕ್ಕದ ರಾಜರು ಹವಣಿಸ್ತಾ ಇರ್ತಾರೆ, ಆತುರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ಅವರಲ್ಲಿ ವಿಷ್ಣುವರ್ಧನನ್ನ ಬಗ್ಗು ಬಿಡಿಬೇಕು ಅಂತ ಕಾಯ್ತಾ ಇದ್ದವರಲ್ಲಿ ಬಹಳ ಪ್ರಮುಖನಾದಂಥವನು ಪಕ್ಕದ ಚೋಳ ಸಾಮ್ರಾಜ್ಯದ ಅರಸ ಕುಲೋತ್ತುಂಗ. ಮಕ್ಕಳೇ, ನೀವು ಚಿತ್ರಪಟವನ್ನ ಗಮನಿಸಿ. ಈ ಚೋಳರ ಕುಲೋತ್ತುಂಗ ತಾನು ವಿಸ್ತಾರವಾದಿತ್ವವನ್ನು ಹೊಂದಬೇಕು ಅಂತ ಹೇಳಿ ತಯಾರಾಗ್ತಾನೆ. ಅಲ್ಲಿ ತಲಕಾಡು ಅನ್ನುವಂತಹ ಒಂದು ಪ್ರಾಂತ್ಯವನ್ನ ನೀವು ಗಮನಿಸಬೇಕಾಗುತ್ತೆ ಮಕ್ಕಳೇ. ಈ ತಲಕಾಡು ಪ್ರಾಂತ್ಯವನ್ನ ತಾನು ವಶಪಡಿಸಿಕೊಳ್ಬೇಕು ಅಂತ ಹೇಳಿ ಕುಲೋತ್ತುಂಗ ತನ್ನ ಪ್ರತಿನಿಧಿಯಾದಂತಹ ಆದಿಯಮನನ್ನ ಅಲ್ಲಿಗೆ ಕಳಿಸ್ಕೊಡ್ತಾನೆ. ಆ ವಿಷಯ ತಿಳಿದಂತಹ ಸಂದರ್ಭದಲ್ಲಿ ರಾಜನಾದಂತಹ ಇಲ್ಲಿನ ಹೊಯ್ಸಳ ಸಾಮ್ರಾಜ್ಯದ ಅರಸನಾದಂತಹ ವಿಷ್ಣುವರ್ಧನ ಯುದ್ಧಕ್ಕೆ ಸನ್ನದ್ಧತೆಯನ್ನ ಮಾಡಿಕೊಳ್ತಾನೆ. ಆದ್ರೆ ಚೋಳರ ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ತನ್ನ ಸಾಮ್ರಾಜ್ಯವನ್ನ ಬಹಳಷ್ಟು ದೊಡ್ಡದನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಹುಮ್ಮಸ್ಸು ಆತನದ್ದು. ಹಾಗಾಗಿ ಅಷ್ಟೇ ಆಶಾವಾದಿ ಯಾಕೆ, ಅವನು ದುರಾಶಾ ಪಿಶಾಚಿ. ಅವನು ತನ್ನ ಸಾಮ್ರಾಜ್ಯವನ್ನ
ವಿಸ್ತಾರವಾಗಿ ಮಾಡಬೇಕು, ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಆದಿಯಮನಿಗೆ ಪ್ರಚೋದಿಸಿ ಅಲ್ಲಿ ದ್ವಾರ ಸಮುದ್ರದ ಮೇಲೆ ಯುದ್ಧ ಮಾಡಲಿಕ್ಕೆ ಕಳುಹಿಸ್ತಾನೆ. ಆಗ ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನ ನಡೆಸ್ತಾ ಇರೋದನ್ನ ಗಮನಿಸ್ತಾನೆ. ಒಮ್ಮೆ ಒಂದು ದೊಡ್ಡ ಯಾತ್ರೆಯನ್ನ ಕೈಗೊಳ್ತಾನೆ. ಇದನ್ನ ಗುಪ್ತಾಚಾರರಿಂದ ಹೊಯ್ಸಳ ಚಕ್ರವರ್ತಿಯಾದಂತಹ ವಿಷ್ಣುವರ್ಧನ ತಿಳಿದುಕೊಳ್ತಾನೆ. ಹೀಗೆ ವಿಷ್ಣುವರ್ಧನ ದೊರೆಯು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಒಟ್ಟಾರೆ ಆದಿಯಮ ಮತ್ತು ಹೊಯ್ಸಳೇಶ್ವರನಾದಂತಹ ವಿಷ್ಣುವರ್ಧನನ ನಡುವೆ ಘನಘೋರವಾದ ಯುದ್ಧ ತಯಾರಿ ನಡೆಯುತ್ತೆ. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರ ಆಶ್ವಯುಜ ಮಾಸದ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ನೆಲದ ಮೇಲೆ ಚೈತ್ರ ಯಾತ್ರೆಯನ್ನು ಹೊರಡುತ್ತೆ, ವಿಜಯದ ಯಾತ್ರೆಯನ್ನು ಹೊರಡುತ್ತೆ. ಅಂತಹ ಸಂದರ್ಭದಲ್ಲಿ ಮಳವಳ್ಳಿ ಮುಡುಕು ತೊರೆಗಳಲ್ಲಿ ಘನಘೋರವಾದ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಹೊಯ್ಸಳರ ಸೈನ್ಯ ವಿಜಯ ಸಾಧಿಸುತ್ತೆ. ಆದರೆ ಆದಿಯಮನ ಸೈನ್ಯ ಅಲ್ಲಿ ಸೋತು ಕಂಗಾಲಾಗುತ್ತೆ. ಆದಿಯಮ ಯುದ್ಧದಲ್ಲಿ ಮರಣವನ್ನ ಹೊಂದುತ್ತಾನೆ. ಆತ ಸತ್ತಂತಹ ಸುದ್ದಿ ತಿಳಿತಾ ಇದ್ದ ಹಾಗೆ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡ್ ಹೋಗುತ್ತೆ. ಚೋಳರೆಲ್ಲರೂ ಓಡ್ ಹೋಗ್ತಾರೆ. ತಲಕಾಡನ್ನ ಲೂಟಿ ಮಾಡೋದು ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶ ಆಗುತ್ತೆ. ಆಗ ಸಮಸ್ತ ಸೇನೆ ಅಲ್ಲಿದ್ದಂತಹ ಜನರೆಲ್ಲರೂ ವಿಷ್ಣುವರ್ಧನ ದೊರೆಗೆ ತಲಕಾಡು ಗೊಂಡನಿಗೆ ಜಯವಾಗಲಿ ಎಂಬ ಜಯಕಾರವನ್ನು ಕೂಗುತ್ತೆ. ಆದಿಯಮನನ್ನ ಸೋಲಿಸಿದ ನೆನಪಿಗಾಗಿ ಅವನಿಗೆ ತಲಕಾಡುಗೊಂಡ ಎಂಬ ಬಿರುದು ಕೂಡ ಸಿಗುತ್ತೆ ಮಕ್ಕಳೇ. ಹಲವಾರು ಜನರು ತಲಕಾಡು ನಗರವನ್ನ ಲೂಟಿ ಮಾಡಬೇಕು ಅಂತ ಹೇಳಿ ಆಶಯವನ್ನ ವ್ಯಕ್ತಪಡಿಸ್ತಾರೆ. ಆದರೆ ವಿಷ್ಣುವರ್ಧನ ರಾಜ ಅದಕ್ಕೆ ಆಸ್ಪದವನ್ನ ನೀಡೋದಿಲ್ಲ, ಅದಕ್ಕೆ ಯಾವುದೇ ಅನುಮತಿಯನ್ನ ಕೊಡೋದಿಲ್ಲ. ಅದಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಒಳ್ಳೆಯ ಕಿವಿ ಮಾತುಗಳನ್ನ ತುಂಬುತ್ತಾನೆ. ಮಕ್ಕಳೇ, ಬಹಳಷ್ಟು ಗಮನದಲ್ಲಿಡಬೇಕು. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇಲ್ಲಿ ವಿಷ್ಣುವರ್ಧನನ ನಾಯಕತ್ವದ ಗುಣವನ್ನು ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ. ಜೊತೆಗೆ ಅವನಲ್ಲಿ ಎಷ್ಟು ಯುದ್ಧ ಧರ್ಮ ಇತ್ತು, ಅವನಲ್ಲಿ ಎಷ್ಟು ಜಾಣ್ಮೆ ಇತ್ತು ಅನ್ನೋದನ್ನ ನೀವು ಗಮನಿಸಬೇಕು. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿವಸವೆಂದು ಮೈಮರೆಯಬಾರದು. ಇವತ್ತು ನಾವು ಗೆದ್ದಿದ್ದೇವೆ ಅಂತ ಮೈಮರೆತಿದ್ದೆ ಆದ್ರೆ ಮುಂದೆ ಅದು ಸೋಲನ್ನ ಕಾಣುವಂತಹ ಸನ್ನಿವೇಶಕ್ಕೆ ಎದುರಾಗತ್ತೆ. ಆದ್ರಿಂದ ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಹಿಗ್ಗು ಬಿಟ್ರೆ ಅದು ಕೇವಲ 1 ವರ್ಷಕ್ಕಷ್ಟೇ ಸೀಮಿತ ಆಗಿರಲ್ಲ ಮಕ್ಕಳೇ. ಆಗ ಹಿಕ್ಕೊಂತ ಕುತ್ಕೊಂಡ್ರೆ ಮುಂದಿನ ಪರೀಕ್ಷೆ ನಮ್ಗೆ ಇಲ್ಲದಂತ ಆಗ್ಬಿಡುತ್ತೆ, ಅಲ್ಲಿ ಸೋಲನ್ನ ಕಾಣಬೇಕಾಗುತ್ತೆ. ಹಾಗಾಗಿ ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪ್ರಶಸ್ತಿ, ಪದವಿಗಳು ಲಭಿಸಲಿ, ಎಷ್ಟೇ ಗೌರವಗಳು ನಮಗೆ ದೊರೆಯಲಿ, ಆದರೆ ಮಾನವ ಮಾತ್ರ ತನ್ನ ಮಾನವೀಯ ಗುಣಗಳನ್ನ ಗಾಳಿಗೆ ತೂರಬಾರದು. ಅದನ್ನ ಅವನು ಉಳಿಸ್ಕೊಳ್ಬೇಕು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯುದ್ಧ ಧರ್ಮವಲ್ಲ. ನೋಡಿ, ಆಗಿನ ಕಾಲದಲ್ಲಿ ಯುದ್ಧವನ್ನ ಮಾಡೋದಷ್ಟೇ ಕೆಲಸವಾಗಿರ್ಲಿಲ್ಲ. ಯುದ್ಧದ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗಿತ್ತು. ಸೈನಿಕರು ಸೆರೆ ಸಿಕ್ಕಿದ್ದಾರೆ ಅಂತ ಅವರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು, ಅವರಿಂದ ಸೇವೆಗೆ ಒಳಪಡಿಸಿಕೊಳ್ಳೋದು ಇದು ಯುದ್ಧದ ಧರ್ಮ ಅಲ್ಲ. ಸೆರೆ ಸಿಕ್ಕ ಸೈನಿಕರ ಮೇಲೆ ನಾವು ದೌರ್ಜನ್ಯವನ್ನ ನಡೆಸಬಾರದು ಅಂತ ಹೇಳ್ತಾರೆ. ಜೊತೆಗೆ ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡೋದು ಕೂಡ ಯುದ್ಧ ಧರ್ಮ ನಿಷ್ಠೆ ಅಲ್ಲ. ಇಲ್ಲಿಂದ ಬಾಚ್ಕೊಂಡು ಹೋಗ್ಬಿಟ್ರೆ ಅದು ಯುದ್ಧ ಅನ್ಸೋದಿಲ್ಲ. ನಾವು ಆ ಕಾರಣದಿಂದ ತಲಕಾಡಿನಲ್ಲಿರುವವರೆಲ್ಲರೂ ತಮ್ಮವರೆಂದು ತಿಳಿದು ಲೂಟಿ ತಿಳಿಬೇಕು. ಅವರ ಮನೋಧ ಭೀತಿಯನ್ನ, ಅವರಲ್ಲಿರುವಂತಹ ಮಾನಸಿಕ ಭಯವನ್ನ ಹೋಗಲಾಡಿಸಬೇಕು, ಶಾಂತಿಯನ್ನ ಸ್ಥಾಪನೆ ಮಾಡಬೇಕು. 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಎಂಬ ಕಿವಿ ಮಾತನ್ನ ತನ್ನ ಸೈನಿಕರಿಗೆ, ಲೂಟಿ ಮಾಡ್ತಾ ಇದ್ದಂತಹ ಜನರಿಗೆ ಹೇಳ್ತಾನೆ ಮಕ್ಕಳೇ. ಇದು ಆ ರಾಜನಲ್ಲಿ ಕಂಡುಬರುವಂತಹ ನಾಯಕತ್ವದ ಗುಣ. ಇನ್ನು ಆ ಪ್ರಜಾಪಾಲಕನಾದಂತಹ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸುತ್ತೆ. ನಿಜವಾಗಿಯೂ ಕೂಡ ಒಬ್ಬ ರಾಜನಾಗಿ ಎಂತಹ
ಪ್ರತಿಷ್ಠೆಯ ಮಾತುಗಳನ್ನ ಆಡ್ದ ಅಂತ ಹೇಳಿ ಎಲ್ಲರೂ ಕೂಡ ಅವನ ಮಾತುಗಳನ್ನ ಒಪ್ಕೊಳ್ತಾರೆ. ಅಲ್ಲಿದ್ದಂತಹ ಅವರ ಮಹಾಮಂತ್ರಿಗಳಾದ ಗಂಗರಾಜರು, ಅವರ ದಂಡಾಧೀಶರಾದಂತಹ ತುಂಗದೇವ ಇವರೆಲ್ಲರೂ ಅವರ ಮಾತನ್ನ ಒಪ್ಕೊಳ್ತಾರೆ ಮಕ್ಕಳೇ. ಇದಾದ ಮೇಲೆ ಈ ಕಡೆ ರಾಜಧಾನಿಯಲ್ಲಿ ಒಂದು ವಿಶೇಷವಾದಂತಹ ಸನ್ನಿವೇಶ ಎದುರಾಗುತ್ತೆ. ಆ ವಿಶೇಷ ಸನ್ನಿವೇಶವನ್ನ ರಾಣಿ ಶಾಂತಲಾದೇವಿ ಹೇಗೆ ನಿರ್ವಹಿಸಿದ್ರು ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ನೋಡೋಣ ಮಕ್ಕಳೇ. ಇವತ್ತಿನ ಅವಧಿಯಲ್ಲಿ ತಿಳಿದುಕೊಂಡಂತಹ ವಿಷಯಗಳನ್ನ ನೋಡೋದಾದ್ರೆ ನಾವು ಕಾದಂಬರಿಯ ಲಕ್ಷಣ, ಕಾದಂಬರಿಯ ವಿಧಗಳು ಅವುಗಳ ಬಗ್ಗೆ ತಿಳ್ಕೊಂಡ್ವಿ. ಲೇಖಕರಾದ ಸಾಸಿ ಮರುಳಯ್ಯ ಅವರ ಪರಿಚಯವನ್ನ ಮಾಡ್ಕೊಂಡ್ವಿ. ಈ ಪಾಠದಲ್ಲಿ ಬರುವಂತಹ ಪಾತ್ರಗಳ ಬಗೆಗೆ ತಿಳ್ಕೊಂಡ್ವಿ. ಇದಲ್ಲದೆ ಹೊಯ್ಸಳರು ಮತ್ತು ಚೋಳರ ನಡುವೆ ನಡೆದಂತಹ ಯುದ್ಧದ ಬಗೆಗೆ ತಿಳ್ಕೊಂಡ್ವಿ. ವಿಷ್ಣುವರ್ಧನ ದೊರೆಯ ಉತ್ತಮ ನಾಯಕತ್ವದ ಗುಣಗಳನ್ನ ಇವತ್ತಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಈಗ ಒಂದಷ್ಟು ಗೃಹಪಾಠದ ಚಟುವಟಿಕೆಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಪ್ರಶ್ನೆಗಳನ್ನು ಬರ್ಕೊಳ್ಳಿ. ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಎರಡನೇ ಪ್ರಶ್ನೆ, ತಲಕಾಡುಗೊಂಡ ಎಂಬ ಬಿರುದು ಪಡೆದ ದೊರೆ ಯಾರು? ತಲಕಾಡಿನ ಸೇನೆ ಚೈತ್ರ ಯಾತ್ರೆ ಹೊರಟಿದ್ದು ಯಾವಾಗ? ವಿಷ್ಣುವರ್ಧನನನ್ನು ಬಗ್ಗು ಬಡಿಯಲು ಹವಣಿಸುತ್ತಿದ್ದ ಚೋಳರ ಅರಸ ಯಾರು? ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಕೇಳಿದಾಗ ದೊರೆ ವಿಷ್ಣುವರ್ಧನ ಏನೆಂದು ಹೇಳಿದನು? ಇವಿಷ್ಟು ಪ್ರಶ್ನೆಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಇದುವರೆಗೂ ಪಾಠವನ್ನು ಕೇಳಿದ್ದೀರಾ. ತಮಗೆಲ್ಲ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಭಾಗದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಭೇಟಿಯಾಗೋಣ.